ರಾಜ್ಯದ ರಾಜಕೀಯ ಯಾವ ಪರಿಸ್ಥಿತಿಗೆ ಹೋಗಿ ತಲುಪಿದೆ ಅಂತ ಅಂದ್ರೆ ಜನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರಶ್ನೆಯನ್ನ ಮಾಡೋದನ್ನ ಬಿಟ್ಟು ಈ ನಾಯಕತ್ವ ಬದಲಾವಣೆ ವಿಚಾರ ಅಥವಾ ಮಂತ್ರಿ ಸ್ಥಾನ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮಂತ್ರಿಗಿರಿ ಪಟ್ಟಕ್ಕೆ ಸಿಎಂ ಡಿಕೆಶಿ ನಿವಾಸ ದೆಹಲಿಯತ್ತ ಆಕಾಂಕ್ಷಿಗಳು ದಿನದಿಂದ ದಿನಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೆಚ್ಚಾಗ್ತಾ ಇದ್ದಾರೆ. ಹಂತ ಹಂತವಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಕೊನೆ ಬಾರಿಗೆ ಕಸರತ್ತನ್ನ ಮಾಡಿ ಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವಂತಹ ಪ್ಲಾನ್ ನಲ್ಲಿ ಇರುವಂತದ್ದು. ಎರಡನೇ ಲೀಸ್ಟ್ ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡೋದಕ್ಕೆ ಹೈಕಮಾಂಡ್ ಮುಂದೆ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಪರಿಷತ್ ಸದಸ್ಯರು, ಶಾಸಕರು ಹೈಕಮಾಂಡ್ ಭೇಟಿಗೆ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ದೆಹಲಿಯಲ್ಲಿ ತೆರೆಮರೆಯಲ್ಲೇ ಕಸರತ್ತನ್ನ ಮಾಡ್ತಿದ್ದಾರೆ ಮಾಜಿ ಸಚಿವರು. ಹಳೆದು ತೂಗಿ ಎರಡನೇ ಪಟ್ಟಿ ರಿಲೀಸ್ ಮಾಡಲಾಗುತ್ತೆ. ಬಿಕ್ಕಟ್ಟಿನಲ್ಲಿ ಹೈಕಮಾಂಡ್ ಇದೀಗ ಇದೆ. ಬಿಕ್ಕಟ್ಟಿನಲ್ಲಿರುವಂಥದ್ದು ಮೊದಲನೇ ಹಂತ ರೆಡಿ ಮಾಡೋದಕ್ಕೆ ಹರಸಾಹಸವನ್ನ ಪಟ್ಟಿದ್ರು. ಮ್ಯಾರಥಾನ್ ಮೀಟಿಂಗ್ಗಳಾಗಿತ್ತು. ಅದು ಕೂಡ ಮೊದಲನೇ ಪಟ್ಟಿ ಫೈನಲೈಸ್ ಆಗಿರಲಿಲ್ಲ. ಇದೀಗ ಎರಡನೇ ಪಟ್ಟಿಗೆ ಹರಸಾಹಸವನ್ನ ಪಡ್ತಾ ಇದೆ ಹೈಕಮಾಂಡ್. ಯಾರ್ಯಾರನ್ನ ಇಟ್ಕೊಳ್ಳೋದು, ಯಾರ್ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಇದರಲ್ಲಿ ಹೊಸಬರೆಷ್ಟು ಜನ, ಹಳಬರೆಷ್ಟು ಜನ ಕೊಡಬೇಕು, ಹೀಗೆ ಹಳೆದು ತೂಗಿ ಮಂತ್ರಿ ಸ್ಥಾನವನ್ನ ಕೊಡೋದಕ್ಕೆ ಪ್ಲಾನ್ಗಳನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆನಲ್ಲಿ ಅವರು ಕೂಡ ದೆಹಲಿಗೆ ದೌಡಾಯಿಸ್ತಿದ್ದಾರೆ. ಈ ಕಡೆನಲ್ಲಿ ರಾಜ್ಯದ ಜನ ಓಕೆ, ಇವಾಗ ಡಿಕೆಶಿ ಅವರು ಬಂದ್ರು, ಮುಖ್ಯಮಂತ್ರಿ ಚೇಂಜ್ ಆದ್ರು, ಅಟ್ಲೀಸ್ಟ್ ಈ 2 ವರ್ಷದಲ್ಲಾದ್ರೂ ಏನಾದ್ರೂ ನೋಡ್ತೀವಿ ಅಂತ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆನಲ್ಲಿ ಇನ್ನೊಂದಷ್ಟು ವರ್ಗ ಇದೆ. ಅದರಲ್ಲಿ ಇಂಥವ್ರಿಗೆ ನೀವು ಈ ಈ ಇಲಾಖೆಯನ್ನ ಕೊಡಬೇಕು, ಈ ಖಾತೆಯನ್ನ ಕೊಡಬೇಕು, ಇವ್ರಿಗೆ DCM ಪೋಸ್ಟ್ ಅನ್ನ ಕೊಡಬೇಕು ಅಂತ ಪ್ರೊಟೆಸ್ಟ್ ಗಳನ್ನ ಮಾಡ್ತಾ ಇರೋರು ಒಂದ್ ಕಡೆನಲ್ಲಿ. ಈ ಪ್ರೊಟೆಸ್ಟ್ ಮಾಡ್ತಾ ಇರೋರು ಇದ್ದಾರಲ್ಲ, ಅವ್ರಿಗೆ ರಾಜ್ಯದಲ್ಲಿ ಯಾವ್ದಾದ್ರು ಅಭಿವೃದ್ಧಿ ಆಗಬೇಕು ಅನ್ನೋ ನಿರೀಕ್ಷೆ ಏನಾದ್ರೂ ಇದೆಯಾ ಅಥವಾ ಆಸೆ ಏನಾದ್ರೂ ಇದೆಯಾ ಗೊತ್ತಾಗ್ತಾ ಇಲ್ಲ. ಕಿತ್ತಾಡ್ತಾ ಇದ್ದಾರೆ. ಇಲ್ಲಿಗೆ 3 ವರ್ಷ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೂ ಕೂಡ ಈ ವಿಚಾರ ಅನ್ನೋದೇನಿದೆ ಮುಗಿಯದ ಅಧ್ಯಾಯ ಆಗ್ತಾ ಇರುವಂತದ್ದು. ಸಿಎಂ ಬದಲಾವಣೆ ಆಗ್ತಾರೆ, ಇನ್ನೇನು ಮುಗೀತು, ಬದಲಾವಣೆ ಆದ್ರು, ಡಿಕೆಶಿ ಬಂದ್ರು, ಇನ್ನಾದ್ರೂ ಅಧಿಕಾರಕ್ಕೆ ಬರ್ತಾರೆ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅಂತ ನಿರೀಕ್ಷೆಯನ್ನ ಇಟ್ಕೊಳ್ಳೋದ್ರೊಳಗೆ ಇಲ್ಲಿ ಇನ್ನೊಂದು ಮೆಗಾ ಟ್ವಿಸ್ಟ್ಗಳು ಆಗೋದಕ್ಕೆ ಶುರು ಮಾಡ್ಕೊಂಡು ಇವ್ರಿಗೆ ಆ ಖಾತೆ ಕೊಡಬೇಕು, ನನ್ಗೆ ಆ ಖಾತೆ ಕೊಡಿ, ಈ ಖಾತೆ ಕೊಟ್ರೆ ಇನ್ನೊಂದು ಖಾತೆ ಕೊಡಿ, ಇಲ್ಲ ಅದ್ರ ಜೊತೆ ಮತ್ತೊಂದು ಖಾತೆ ಕೊಡಿ, ಒಟ್ನೊಳಗೆ 2-3 ಖಾತೆ ಬೇಕು, ಅದರಲ್ಲಿ ಇವ್ರು ಕೇಳಿದ ಖಾತೆನೇ ಕೊಡಬೇಕು, ಬೇರೆ ಖಾತೆಗಳು ಕೊಟ್ರೆ ಬೇಡ, ಡಿಮ್ಯಾಂಡ್ ಅನ್ನ ಇಡ್ತಾ ಇರುವಂಥದ್ದು. ಅದು ಒಂದ್ ಕಡೆನಲ್ಲಿತ್ತು. ಈಗ ಇನ್ನೊಂದ್ ಕಡೆನಲ್ಲಿ ಎರಡನೇ ಪಟ್ಟಿಯಲ್ಲಿ ನಾವು ಬರಬೇಕು, ನಾವಿರಬೇಕು ಆ ಲೀಸ್ಟ್ ನಲ್ಲಿ ಅನ್ನುವಂಥ ಕೂಗುಗಳು ಮತ್ತೊಂದ್ ಕಡೆನಲ್ಲಿ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸಿಎಂ ಬದಲಾವಣೆ ಆದ್ರೂ ಟೇಕ್ ಆಫ್ ಆಗುತ್ತೆ, ಇನ್ನೇನು ಅಭಿವೃದ್ಧಿ ಕೆಲಸಗಳು ಆಗುತ್ತೆ ಅಂತ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಂತಹ ಜನ ಇನ್ನೂ ಕೂಡ ಈ ಮಂತ್ರಿ ಸ್ಥಾನ ಅಥವಾ ನಾಯಕತ್ವ ಬದಲಾವಣೆ ಇದನ್ನೇ ಕೇಳಿ 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 ಅವ್ರ ಕಿವಿನಲ್ಲಿ ರಕ್ತ ಬರೋದೊಂದು ಬಾಕಿ ಅನ್ಸುತ್ತೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಕರೆ ಕಟ್ಟಾಗಿದೆ. ಹಂತ ಹಂತವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸಚಿವಾಕಾಂಕ್ಷಿಗಳು ಇದೀಗ ದೆಹಲಿಯತ್ತ ಹೋಗ್ತಾ ಇರುವಂತದ್ದು. ಕೊನೆ ಬಾರಿಗೆ ಕಸರತ್ತನ ಮಾಡಿ ಮಂತ್ರಿ ಮಂಡಲದಲ್ಲಿ ನಮ್ಮ ಹೆಸರು ಇರಬೇಕು, ಅಟ್ಲೀಸ್ಟ್ 2ನೇ ಪಟ್ಟಿಯಲ್ಲಿ ಬರಲಿ. ಈಗ ಆಲ್ರೆಡಿ ಹಲವರ ಹೆಸರನ್ನ ಕೈ ಬಿಡಲಾಗಿದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಇದ್ದಂತ ಸಂದರ್ಭದಲ್ಲಿ ಆ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಇದ್ರು ಅವರ ಹೆಸರುಗಳನ್ನ ಕೂಡ ಕೈ ಬಿಟ್ಟಿರುವಂತದ್ದು. ಅದರಲ್ಲಿ ಒಬ್ರೇ ಒಬ್ರು ಇರ್ಲಿಲ್ಲ, ಎಲ್ಲರನ್ನೂ ಕೂಡ ಕೈ ಬಿಟ್ಟಿರುವಂಥದ್ದು. ಕೆಲವರನ್ನ ತೆಗೆದುಕೊಳ್ಳಲಾಗಿದೆ, ಅವರ ಸ್ಥಾನಮಾನವನ್ನ ಅವ್ರಿಗೆ ಕೊಟ್ಟಿರುವಂಥದ್ದು ಮೊದಲನೇ ಹಂತದಲ್ಲಿ. ಆದ್ರೆ 2ನೇ ಹಂತದಲ್ಲಿ ಅಟ್ಲೀಸ್ಟ್ ನಾವಿರಬೇಕು ಅನ್ನುವ ನಿಟ್ಟಿನಲ್ಲಿ ಇದೀಗ ಕಸರತ್ತುಗಳನ್ನ ಮಾಡ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ಕೈ ಬಿಡಲಾಗಿತ್ತು ಮೊದಲನೇ ಪಟ್ಟಿಯಲ್ಲಿ. ಅವರು ಇರ್ತಾರೆ ಮೊದಲನೇ ಪಟ್ಟಿಯಲ್ಲಿ ಅಂತ ಹೇಳಲಾಗ್ತಾ ಇತ್ತು, ಬಟ್ ಅವರ ಹೆಸರನ್ನು ಕೂಡ ಕೈ ಬಿಡಲಾಗಿದೆ. ಮತ್ತೊಂದ್ ಕಡೆನಲ್ಲಿ ಜಮೀರ್ ಅಹಮದ್, ಹೀಗೆ ಎಲ್ಲರ ಹೆಸರನ್ನ ಕೈ ಬಿಟ್ಟಿರುವಂಥದ್ದು. ಹಾಗಾಗಿ ಒಂದ್ ಕಡೆನಲ್ಲಿ ಅವರ ಹೆಸರನ್ನ 2ನೇ ಪಟ್ಟಿಯಲ್ಲಿ ಸೇರಿಸುವಂತ ಕಸರತ್ತು ಒಂದ್ ಕಡೆನಲ್ಲಿ ಆಗ್ತಾ ಇದ್ರೆ, ಮತ್ತೊಂದ್ ಕಡೆನಲ್ಲಿ ಹೊಸಬರಿಗೂ ಕೂಡ ಅವಕಾಶವನ್ನು ಕೊಡಬೇಕಾಗತ್ತೆ. ಅದರಲ್ಲಿ ಯಾರಿಗೆಲ್ಲ ಕೊಡಬೇಕು, 60:40 ಸೂತ್ರದಡಿಯಲ್ಲಿ ಯಾರೆಲ್ಲ ಹೊಸಬರು ಬರ್ತಾರೆ, ಡಿಕೆಶಿಗೂ ಕೂಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಆದ್ರೆ ಡಿಕೆಶಿ ಇದೆಲ್ಲವನ್ನ ಹೊರತುಪಡಿಸಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಳ್ತಿದ್ದಾರೆ. ಯಾಕಂತ ಅಂದ್ರೆ ಈ 2 ವರ್ಷದಲ್ಲಿ ಅವ್ರು ಏನು ಅಂತ ಪ್ರೂವ್ ಮಾಡ್ಕೊಳ್ಬೇಕು.
ಕಷ್ಟಪಟ್ಟು ಸಿಎಂ ಸ್ಥಾನವನ್ನ ಗಿಟ್ಟಿಸ್ಕೊಂಡಿದ್ದಾರೆ. 2 ವರ್ಷ ಅವರು ಕರೆಕ್ಟ್ ಆಗಿ ಅಧಿಕಾರವನ್ನ ಮಾಡಲಿಲ್ಲ ಅಂತ ಅಂದ್ರೆ 2028ಕ್ಕೆ ಅವ್ರಿಗೆ ಮೈನಸ್ ಅದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇನ್ನೇನೆಲ್ಲ ಸರಿ ಹೋಯ್ತು, ಅಭಿವೃದ್ಧಿ ಕಾರ್ಯ ಆಗತ್ತೆ ಅನ್ನೋಷ್ಟರಲ್ಲಿ ಇವಾಗ ಸಚಿವ ಸ್ಥಾನ ಆಗಿರಬಹುದು ಅಥವಾ ಈ ಕೂಗುಗಳೇನ್ ಬರ್ತಾ ಇದೆ ಅದೇ ಇನ್ನೂ ಕೂಡ ಕೇಳಿ ಬರ್ತಾ ಇರುವಂತದ್ದು, ಇದೇನ್ ಕೊನೆ ಕಾಣುವಂತ ಲಕ್ಷಣಗಳಿದ್ಯಾ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಡಿ.ಕೆ. ಶಿವಕುಮಾರ್ ಅವರು ಬಹಳ ಪ್ರಯತ್ನ ಪಟ್ಟು ಸಿಎಂ ಸ್ಥಾನವನ್ನ ಏರಿರ್ತಕ್ಕಂಥದ್ದು. ಸಿಎಂ ಆದ್ರೂ ಇನ್ನೇನು ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಎನ್ನುವಂತಹ ಸಂದರ್ಭದಲ್ಲಿ ಈಗ ಸಂಪುಟ ರಚನೆಯೇ ದೊಡ್ಡ ಮಟ್ಟಿಗೆ ಕೂಡ ಸವಾಲಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪರಿಣಮಿಸಿರ್ತಕ್ಕಂಥದ್ದು. ಮೊದಲ ಭಾಗವಾಗಿ 13 ಸಚಿವರಿಗೂ ಕೂಡ ಈಗ ಅವಕಾಶ ಕೂಡ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಸಚಿವ ಸ್ಥಾನಗಳನ್ನ ಭರ್ತಿ ಮಾಡಬೇಕಾಗಿರ್ತಕ್ಕಂಥ ಸವಾಲು ಕೂಡ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಕೂಡ ಇರುವಂತದ್ದು. ಹಾಗಾಗಿ ಬಹಳ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಆದ್ರೆ ದಿನದಿಂದ ದಿನಕ್ಕೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಹಂತ ಹಂತವಾಗಿ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ದೆಹಲಿಗೂ ಕೂಡ ಶಾಸಕರ ತಂಡ ಹೋಗ್ತಾ ಇದೆ. ಮತ್ತೆ ಇದು ಕೊನೆಯ ಬಾರಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ಬಹಳಷ್ಟು ರೀತಿಯಲ್ಲಿ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಅವ್ರದೇ ಆಗಿರ್ತಕ್ಕಂಥ ಒತ್ತಡನೂ ಕೂಡ ಹೇರ್ತಾ ಇದ್ದಾರೆ. ಮತ್ತೆ ದೆಹಲಿಯ ಹೋಗುವಂತಹವರ ಶಾಸಕರ ಒಂದು ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ಸಾಕಷ್ಟು ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವ್ರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ, ಇತ್ತ ಸಿದ್ದರಾಮಯ್ಯವ್ರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಈ ಹಿಂದೆ ಇರ್ತಕ್ಕಂಥ ಸಚಿವ ಸ್ಥಾನದಲ್ಲಿ ಏನು ಶಾಸಕರಿದ್ರು ಅವರು ಸಹಿತ ಈ ಬಾರಿ ಮಂತ್ರಿಗಿರಿ ಪಡೆದುಕೊಳ್ಬೇಕು ಮತ್ತೊಮ್ಮೆ ಅನ್ನುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಅದರ ಜೊತೆಗೆ ಮೊದಲ ಬಾರಿಗೆ ಸಚಿವರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ 3-4 ಬಾರಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥವರು ಸಹಿತ ಬಹಳ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಮತ್ತೆ ಸಮುದಾಯವರು ಕೂಡ ಒಂದು ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗುವಂತ ಸವಾಲು ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತದ್ದು. ಈಗ 13 ಸಚಿವರಿಗೆ ಕೂಡ ಈಗ ಪ್ರಮಾಣ ಕೂಡ ಸ್ವೀಕಾರ ಆಗಿದೆ. ಆದ್ರೆ ಇನ್ನು ಉಳಿದಿರ್ತಕ್ಕಂಥ ಸ್ಥಾನಗಳಿಗೆ ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಶತಾಯಗತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೂಡ ಪಡೆದುಕೊಂಡು ಉಳಿದಿರ್ತಕ್ಕಂಥ ಸಚಿವ ಸ್ಥಾನ ಭರ್ತಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಬಹಳ ಹರಸಾಹಸ ಕೂಡ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರ ಅತ್ಯಾಪ್ತರಿಗೂ ಕೂಡ ಸಚಿವ ಸ್ಥಾನ ಕೊಡಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯ. ಜೊತೆಗೆ ಸಿದ್ದರಾಮಯ್ಯವರ ಅತ್ಯಾಪ್ತರಿಗೂ ಕೂಡ ಕೊಡಿಸ್ಬೇಕು, ಮತ್ತೆ ಪಕ್ಷದ ಒಂದು ಸಿದ್ಧಾಂತ ತಕ್ಕಂತೆ ನಡೆದುಕೊಂಡವರಿಗೂ ಕೂಡ ಕೊಡಿಸ್ಬೇಕಾಗಿರ್ತಕ್ಕಂಥದ್ದು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತದ್ದು. ಹಾಗಾಗಿ ಬಹಳ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ನಿರಂತರವಾಗಿರ್ತಕ್ಕಂಥ ಸಭೆಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಅವರ ಮುಂದೆ ಇರುವಂತಹ ಸವಾಲುಗಳನ್ನ ಈಗ ಒಂದೊಂದಾಗಿ ನಿವಾರಣೆ ಮಾಡುವಂತ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.